ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ವಿಷಯ ಏನಂತಂದ್ರೆ ಒಂದು ಸೋಲಾರ್ ವಿದ್ಯುತ್ತನ್ನು ನಾವು ಎಲ್ಲೆಲ್ಲಿ ಉಪಯೋಗ ಮಾಡ್ಬೋದು, ಹಾಗಾದರೆ ಯಾವ್ಯಾವ ರೀತಿಯಾದಂತಹ ಒಂದು ಬ್ಯಾಟ್ರಿಗಳನ್ನು ಅಥವಾ ಸೋಲಾರ್ಗಳನ್ನು ನಾವು ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನು ವಿದ್ಯುತ್ತನ್ನು ಜನರೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗಾದರೆ ಇವತ್ತಿನ ವಿಷಯ ಏನಂತಂದ್ರೆ ಸೋಲಾರ್ ವಿದ್ಯುತ್ ಅಂತ. ಇಲ್ಲಿ ನಾವು ಇದನ್ನ ಸೋಲಾರ್ ವಿದ್ಯುತ್ತನ್ನು ಯಾರ್ಯಾರು ಉಪಯೋಗ ಮಾಡ್ಬೋದು ಅಂತ ತಿಳ್ಕೊಳ್ಳೋದಾದ್ರೆ ಮೊದಲೇದಾಗಿ ನೋಡ್ಬೋದು, ಕೆಲವೊಮ್ಮೆ ಹೊಲಗಳಲ್ಲಿ ಮನೆಯನ್ನು ಹಾಕಿರ್ತೀವಿ, ಅಲ್ಲಿ ಕರೆಂಟ್ ಕಂಬಗಳು ಇರುವುದಿಲ್ಲ, ಕರೆಂಟ್ ಕನೆಕ್ಷನ್ ಇರೋದಿಲ್ಲ. ಅಂತ ಸಮಯದಲ್ಲಿ ನಮಗೆ ಅದಕ್ಕೆ ಬಹಳಷ್ಟು ವೆಚ್ಚಗಳನ್ನ ನಾವು ವಹಿಸಬೇಕಾಗ್ತದೆ. ಅಂತ ಸಮಯದಲ್ಲಿ ಹೊಲಗಳಲ್ಲಿ ಒಂದು ಸೋಲಾರ್ ಅನ್ನ ಅಳವಡಿಸ್ಕೋಬಹುದು ಅಂತ. ಎರಡನೇದಾಗಿ ಕೆಲವೊಂದಿಷ್ಟು ಸಮಯಗಳಲ್ಲಿ ಸರ್ಕಾರದಿಂದ ವಿದ್ಯುತ್ತನ್ನ ತೆಗೆದುಕೊಳ್ಳೋಕೆ ಸಮಸ್ಯೆ ಇರ್ತದೆ. ಅಂದ್ರೆ ಬಹಳಷ್ಟು ಹಳ್ಳಿ ವಾತಾವರಣದಲ್ಲಿ ಜಾಯಿಂಟ್ ನಲ್ಲಿ ಏನಾದ್ರು ಆಸ್ತಿ ವಿಷಯಗಳ ಸಂಬಂಧದಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಅಂತ ಸಮಯದಲ್ಲಿ ಮನೆಗಳಿಗೆ ಕೆಲವೊಮ್ಮೆ ಕರೆಂಟ್ ಬರುವುದಿಲ್ಲ. ಅಂತ ಸಮಯದಲ್ಲಿ ಸೋಲಾರ್ ಅನ್ನ ಅಳವಡಿಸ್ಕೋಬಹುದು. ಹಾಗೆ ಪದೇ ಪದೇ ವಿದ್ಯುತ್ ಕಟ್ ಆಗ್ತಾ ಇರ್ತದೆ, ಅದರಿಂದ ಸಮಸ್ಯೆ ಆಗ್ತಾ ಇರ್ತದೆ, ಪದೇ ಪದೇ ವಿದ್ಯುತ್ ಹೋಗ್ತಾ ಇರುತ್ತೆ. ಅಂತ ಸಮಯದಲ್ಲೂ ಸಹ ನಾವು ಆ ಒಂದು ಸ್ಥಳದಲ್ಲಿದ್ದ ಸಹ ಸೋಲಾರ್ ನ ಉಪಯೋಗ ಮಾಡ್ಕೋಬಹುದು. ಅದೇ ರೀತಿಯಾದಂತಹ ಚಿಕ್ಕ ಪುಟ್ಟ ಅಂಗಡಿಗಳು ಇರ್ತವೆ, ಏನಾದ್ರು ಕರೆಂಟ್ ಅಷ್ಟೇ ನಮಗೆ ನೀಡಿದೆ ಅಥವಾ ಮೊಬೈಲ್ ಒಂದು ಚಾರ್ಜ್ ಹಾಕ್ಲಿಕ್ಕೆ ಇದೆ ಇದ್ರೆ ಸಾಕು, ಒಂದು ಏನು ಲೈಟ್ಸ್ ಅಷ್ಟೇ ಆನ್ ಆಗಬೇಕು ಅನ್ನುವಂತ ಒಂದು ಏನಾದ್ರು ಅಂಗಡಿ ಇದ್ರೆ ಅಲ್ಲಿ ಸಹ ನಾವು ಈ ಸೋಲಾರ್ ಅನ್ನು ಉಪಯೋಗ ಮಾಡಬಹುದು. ಅದೇ ರೀತಿಯಾಗಿ ಒಂದು ಜೆರಾಕ್ಸ್ ಶಾಪ್ ಇತ್ತು ಅಂತಂದ್ರೆ ಪ್ರಿಂಟರ್ ಕಡಿಮೆ ವ್ಯಾಟ್ ಅನ್ನ ತಗೊಳುತ್ತೆ, ಅದ್ರ ಮೂಲಕನೂ ಸಹ ನಾವು ಒಂದು ಜೆರಾಕ್ಸ್ ಅನ್ನ ಮಾಡ್ಲಿಕ್ಕೆ ಈ ಒಂದು ಸೋಲಾರ್ ಅನ್ನ ಉಪಯೋಗ ಮಾಡ್ಕೋಬಹುದು ಅಂತ ತಿಳಿಸ್ತಾವೆ. ಅದೇ ರೀತಿ ಈ ಒಂದು ಸೋಲಾರ್ ಅನ್ನ ನಾವು ಯಾವ್ಯಾವ ರೀತಿಯಲ್ಲಿ ಸೆಟಪ್ ಮಾಡ್ಕೊಂಡಿದೀವಿ ಅಂತ ನಮ್ಮದೇ ಇರ್ತಕ್ಕಂಥ ಒಂದು ವಿಡಿಯೋನ ನಿಮಗೆ ತೋರಿಸ್ತೀವಿ. ಅದನ್ನ ತಾವು ನೋಡ್ಕೊಂಡ್ ಬನ್ನಿ. ಅದೇ ಮೊದಲಾಗಿ ಯಾವ್ಯಾವ ರೀತಿಯಾದಂತಹ ಸೋಲಾರ್ ಅನ್ನ ಉಪಯೋಗ ಮಾಡಿದ್ದೆ ಅನ್ನೋದನ್ನ ಒಂದು ಸ್ಕೆಚ್ ಮೂಲಕ ಬೋರ್ಡ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಹಾಗಾದ್ರೆ ಇವತ್ತಿನ ದಿನ ನಾವು ಸೋಲಾರ್ ನ ಏನು ಉಪಯೋಗ ಮಾಡ್ತಾ ಇದ್ದೀವಿ, ನಮ್ಮ ಮನೆಯಲ್ಲಿ ಏನೇನು ಬಳಕೆಯನ್ನ ಮಾಡಿದ್ದೀವಿ ಅಂತ ನೋಡೋದಾದ್ರೆ, ಮೊದಲೇದಾಗಿ ನಾವು 100 ವ್ಯಾಟ್ ಲೂಮ್ ಸೋಲಾರ್ ಪ್ಯಾನಲ್ ತಗೊಂಡಿದ್ವಿ. 50 ಎರಡು ಲೂಮ್ ಸೋಲಾರ್ ಪ್ಯಾನಲ್, ಟೋಟಲ್ ಆಗಿ 100 ವ್ಯಾಟ್ ಅಂತ ತಗೊಂಡಿದ್ದೀವಿ. ಹಾಗೆ 40 H ಬ್ಯಾಟ್ರಿ, ಟೂಲರ್ ಬ್ಯಾಟ್ರಿ, ಸೋಲಾರ್ ಬ್ಯಾಟ್ರಿ ಅಂತ ತಗೊಂಡಿದ್ದೀವಿ. ಹಾಗೆ ಮೂರನೇದಾಗಿ ಲುಮಿನಸ್ ಸೋಲಾರ್ ಇನ್ವರ್ಟರ್ 850 ಅಂತ ಇದೆ, NX 850, ಅದನ್ನ ಒಂದು ಉಪಯೋಗ ಮಾಡ್ತಾ ಇದೀವಿ. ಹಾಗಾಗಿ ಲೋಡ್ ಏನೇನು ಹಾಕ್ತೀವಿ ಅಂತಂದ್ರೆ ನಾವು 5 ವ್ಯಾಟ್ 3 LED DC ಬಲ್ಬ್ ಅನ್ನ ಉಪಯೋಗ ಮಾಡ್ತಾ ಇದೀವಿ. ಅದ್ರ ಜೊತೆಗೆ 24 ಇಂಚ್ LED TV AC ಇದನ್ನ ಉಪಯೋಗ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮೊಬೈಲ್ ಅನ್ನ ನಾವು ಚಾರ್ಜ್ ಏನಾದ್ರು ಹಾಕ್ಬೇಕಂದ್ರೆ ಉಪಯೋಗ ಮಾಡ್ತಾ ಇದೀವಿ. ಈ ಒಂದು ಸೆಟಪ್ ಈ ಸದ್ಯ ನಮ್ಮ ಮನೆಯಲ್ಲಿ ರನ್ ಆಗ್ತಾ ಇದೆ. ಅದರದ್ದೇ ಒಂದು ವಿಡಿಯೋನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ನಮಗೆ ಲೂಮ್ ಸೋಲಾರ್ ಪ್ಯಾನಲ್ ಏನಿದೆ ಅದನ್ನ ತಗೊಂಡಿದ್ರೆ ನೀವು ಯಾವ್ದು ನಿಮ್ಗೆ ಮನಸ್ಸಿಗೆ ಬರ್ತಾ ತಗೋಬಹುದು. ಇದು ನಿಮಗೆ 100 ವ್ಯಾಟ್ ನಿಮಗೆ 4000 ಒಳಗಡೆ ಮೋನೋದಲ್ಲಿ ಏನ್ ಬರ್ತದೆ ಆ ಪ್ಯಾನಲ್ ಅನ್ನ ತಗೊಂಡ್ರೆ ಉತ್ತಮ ಅಂತ. ಹಾಗೆ ಬ್ಯಾಟ್ರಿ ನಿಮ್ಮ ಅನುಗುಣಕ್ಕೆ ಏನು ನಿಮ್ಗೆ ಏನ್ ನೀಡಿದೆ ಅದ್ರ ಪ್ರಕಾರವಾಗಿ ಬ್ಯಾಟ್ರಿ ಅಂತ ತಗೋಬಹುದು. ಆಮೇಲೆ ಇನ್ವರ್ಟರ್ ಎರಡೂ ತಗೊಂಡ್ರೆ ಬೆಸ್ಟ್. ಏನು AC ಕರೆಂಟ್ ಮೇಲೂ ಬ್ಯಾಟ್ರಿ ಚಾರ್ಜ್ ಆಗಿರ್ಬೇಕು, ಸೋಲಾರ್ ಮೇಲೂ ಆಗಿರ್ಬೇಕು. ಆ ರೀತಿಯಾಗಿ ಒಂದು ಇನ್ವರ್ಟರ್ ಅನ್ನ ತಗೊಂಡ್ರೆ ಒಳ್ಳೇದು ಅಂತಂದ ಹೇಳ್ಬೋದು. ನೆಕ್ಸ್ಟ್ ಇದೇ ಒಂದು ವಿಡಿಯೋನ ನೋಡ್ಕೊಂಡ್ ಬರೋಣ ಈಗ. ಓಕೆ, ಈಗ ತಾವೇನು ನೋಡ್ತಾ ಇದ್ದೀರಾ, ನಮ್ಮ ಮನೆಯ ಮೇಲೆ ಇರ್ತಕ್ಕಂಥ 50+50 ಲೂಮ್ ಸೋಲಾರ್ ಪ್ಯಾನಲ್ಸ್ ಅಂದರೆ 100 ವ್ಯಾಟ್ ಲೂಮ್ ಸೋಲಾರ್ ಪ್ಯಾನಲನ್ನು ಮಾಡ್ಕೊಂಡಿದ್ದೀವಿ. 50-50 ಎರಡಿದೆ, ಅದನ್ನು ಪ್ಯಾರಲಲ್ನ ಕನೆಕ್ಷನ್ ಮಾಡ್ಕೊಂಡ್ಬಿಟ್ಟು 100 ವ್ಯಾಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಬ್ಯಾಟ್ರಿಗೆ ಕನೆಕ್ಷನನ್ನು ಮಾಡಿದ್ದೇವೆ. ಹಾಗಾದರೆ ಇದು ಏನೀಗ ಭಾಳಷ್ಟು ಕಡಿಮೆ ಒಂದು ಬಿಸಿಲಿರುತ್ತೆ, ಆದರೂ ಸಹ ಈ ಸಮಯದಲ್ಲೂ ಸಹ ಇದು 3 ಆಂಪಿಯರ್ವರೆಗೆ ಕರೆಂಟನ್ನು ಕೊಡ್ತಾ ಇದೆ. ಹಾಗೆಯೇ ಈ ಒಂದು ಕನೆಕ್ಷನ್ ಬ್ಯಾಟ್ರಿ ಕಡೆ ಹೋಗಿದೆ, ಬ್ಯಾಟ್ರಿ ಎಲ್ಲಿದೆ ಅಂತ ನಿಮಗೆ ತೋರಿಸ್ತೀವಿ, ಅದನ್ನು ಸಹ ನೋಡ್ಕೊಂಬನ್ನಿ. ಓಕೆ, ಮೇಲೆ ಸೋಲಾರಿಂದ ಬಂದಿರತಕ್ಕಂಥ ಕನೆಕ್ಷನ್ ಲುಮಿನಸ್ ಇನ್ವರ್ಟರ್ಗೆ ಬಂದಿದೆ. ಇನ್ವರ್ಟರಿಂದ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ. ಬ್ಯಾಟ್ರಿಯಿಂದ DC ಔಟ್ಪುಟ್ಟನ್ನು ನಮ್ಮ ಮನೆಗೆ ನಾವು ತೊಗೊಂಡಿದ್ದೀವಿ. ತಾವು ಇಲ್ಲಿ ನೋಡ್ಬೋದು, ಇದು ಒಂದು 7 ವ್ಯಾಟ್ ಇರ್ತಕ್ಕಂತಹ DC ಬಲ್ಬ್. ಇದು ನಮಗೆ ಒಂದು 8x8 ರೂಮಿಗೆ ನಾವು ಹಾಕ್ಕೊಂಡಿದ್ದೇವೆ. ಇದನ್ನು ಭಾಳಷ್ಟು ಚೆನ್ನಾಗಿ ಬೆಳಕನ್ನು ಕೊಡ್ತದೆ. ಹಾಗೆಯೇ ನೆಕ್ಸ್ಟ್ ನಮ್ಮ ಒಂದು ಕಿಚನ್ ಅಥವಾ ರೂಮ್ ಹಾಲ್ನಲ್ಲೂ ಸಹ 5 ವ್ಯಾಟ್ ಬಲ್ಬ್ಗಳನ್ನು ಹಾಕಿದ್ದೇವೆ, ಅದು ಸಹ ಚೆನ್ನಾಗಿ ಬೆಳಕಿದೆ. ಹಾಗೆಯೇ ನಿಮಗೆ 24 ಇಂಚ್ TV ನಾವು ರನ್ ಮಾಡ್ತೀವಿ ಅಂತ ಹೇಳಿದಲ್ಲ, ಅದರಲ್ಲೂ ಸಹ ನಿಮಗೆ ತೋರಿಸ್ತಾ ಇದ್ದೀವಿ. ಓಕೆ, ತಾವಿಲ್ಲಿ ಈಗ ನೋಡ್ಬೋದು, ನಮ್ಮ ಇನ್ವರ್ಟರಿಂದ AC ಕರೆಂಟ್ ಬರ್ತಾ ಇದೆ, ಅದನ್ನು TVಗೆ ನಾವು ಕನೆಕ್ಷನನ್ನು ಕೊಟ್ಟಿದ್ದೀವಿ. ನಾವು TVಯನ್ನು ಆನ್ ಮಾಡ್ತೇವೆ. ಈಗ ಇದು ನಮ್ಮ ಕ್ರೋಮಾದವರ 24 ಇಂಚ್ TV. ಈ ಒಂದಕ್ಕೆ ನಾವು ಏನು ಡಿಶ್ ಕನೆಕ್ಷನ್ ಇನ್ನೂ ಕೊಟ್ಟಿಲ್ಲ, ಡೈರೆಕ್ಟಾಗಿ ಹಾಗೆ ಇದನ್ನು ಮೊಬೈಲ್ನಲ್ಲಿ ಕ್ರೋಮ್ಕಾಸ್ಟಿಂದ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ತಾವಿಲ್ಲಿ ನೋಡ್ಬೋದು. ಓಕೆ, ಈಗ ತಾವೇನು ಒಂದು ಸೋಲಾರ್ ಸೆಟಪ್ಪನ್ನು ನೋಡ್ಕೊಂಬಂದ್ರಿ. ಇದು ಒಂದು ಕಡಿಮೆ ವೆಚ್ಚದಲ್ಲಿ ನಮಗೆ ಬೇಕಾದಂತಹ
ನೆಸಸರಿ ಆಗಿರ್ತಕ್ಕಂತಹ ವಿದ್ಯುತ್ ಅನ್ನ ಪೂರೈಸೋದಕ್ಕೋಸ್ಕರ ಒಂದು ಮಾಡಿರ್ತಕ್ಕಂಥ ವಿದ್ಯುತ್ ಏನು ಸೋಲಾರ್ ವಿದ್ಯುತ್ ಸೆಟಪ್ ಆಗಿದೆ. ಹಾಗೆ ಇದಕ್ಕೆ ಎಷ್ಟು ವೆಚ್ಚ ತಗಲಿದೆ ಅಂತ ನೋಡೋಣ. ಹಾಗೆ ಯಾವ ಮಟೀರಿಯಲ್ ನ ಉಪಯೋಗಿಸಿದೆ ಅಂತ ಮತ್ತೆ ನಿಮಗೆ ತಿಳಿಸ್ಕೊಡ್ತೀವಿ. ಲೂನ್ ಸೋಲಾರ್ ಪ್ಯಾನಲ್ ಅನ್ನ ತಗೊಂಡಿದ್ದೀವಿ. ಇದು ಮೋನೋದಲ್ಲಿ ಇರ್ತಕ್ಕಂಥದ್ದು, ಅಂತಂದ್ರೆ ಸ್ವಲ್ಪ ಕಡಿಮೆ ಬೆಳಕಿದ್ರು ಸಹ ಅದನ್ನ ಬೆಳಕಿನಿಂದ ಒಂದು ವಿದ್ಯುತ್ ಅನ್ನ ಉತ್ಪಾದನೆ ಮಾಡತಕ್ಕಂತ ಒಂದು ಮೋನೋಪರ್ಕ್ ಇರ್ತಕ್ಕಂತ ಒಂದು ಸೋಲಾರ್ ಪ್ಯಾನಲ್ ಅನ್ನ ಉಪಯೋಗ ಮಾಡ್ಕೊಂಡಿದೀವಿ. ಹಾಗೆ ನೀವು ಒಂದು 100 ವ್ಯಾಟ್ ಸೋಲಾರ್ ಪ್ಯಾನಲ್ ಅನ್ನ ತಗೊಳಕ್ ಹೋದ್ರೆ ಕಂಪನಿ ಬ್ರ್ಯಾಂಡ್ ಮೇಲೆ ಬೇರೆ ಬೇರೆ ಇರ್ತಕ್ಕಂತ ಒಂದು ರೇಟ್ಗಳಿದ್ದೇವೆ. ಕನಿಷ್ಠ ಒಂದು 5,000 ರೂಪಾಯಿ ಒಳಗೆ ನಿಮಗೆ 100 ವ್ಯಾಟ್ ಅಥವಾ 150 ವ್ಯಾಟ್ ವರೆಗೆ ನಿಮಗೆ ಒಂದು ಸೋಲಾರ್ ಪ್ಯಾನಲ್ ಮೋನೋ ಸೋಲಾರ್ ಪ್ಯಾನಲ್ ಸಿಗುತ್ತೆ. ಅದೇ ರೀತಿ ನಾವು 40H ಬ್ಯಾಟ್ರಿ ಅರಾನ್ ಬ್ಯಾಟ್ರಿನ ಹಾಕೊಂಡಿದ್ರೆ ಅದು 7,100 ರೂಪಾಯಿ ಇದೆ. ಅದು ನಮಗೆ 10 ಇಯರ್ ವಾರಂಟಿ ಇದೆ. ಅದೇ ರೀತಿ ಸೋಲಾರ್ ಪ್ಯಾನಲ್ 25 ಇಯರ್ಸ್ ವಾರಂಟಿ ಇದೆ. ಹಾಗೆ ನಾವು ಇನ್ವರ್ಟರ್ ಏನು ತಗೊಂಡಿದ್ದೀವಿ, ಲುಮಿನಸ್ NXG 850 ಸೋಲಾರ್ ಇನ್ವರ್ಟರ್ ಅಂತ ತಗೊಂಡಿವಿ. ಅದಕ್ಕೆ ನಮಗೆ 5,500 ರೂಪಾಯಿ ಒಂದು ವೆಚ್ಚ ಆಗಿದೆ. ಹಾಗೇನೆ ಲೋಡ್ ಏನು ಹಾಕೊಂಡಿದೆ ನಾವು DC ಬಲ್ಬ್ 100 ರೂಪೀಸ್ ಒಂದು DC ಬಲ್ಬ್ ಸಿಗ್ತದೆ. ನಿಮ್ಮ ಲೋಡ್ ಯಾವ ರೀತಿ ಬೇಕು ಅದರ ಮೂಲಕ ನೀವು ಲೋಡ್ ಅನ್ನ ಹೆಚ್ಚಿಗೆ ಮಾಡಬಹುದು. ಬಲ್ಬ್ ಎಷ್ಟು ಬೇಕಷ್ಟು ಅಂತ ತಗೊಂಡ್ಬಿಟ್ಟು ಹಾಕೋಬಹುದು ಅಂತ. ಈ ಒಂದು ಸೆಟಪ್ ಏನಿದೆ, ನಾರ್ಮಲ್ ಆಗಿ ಏನು ಸಮಸ್ಯೆಗಳು ಇದ್ದಿರ್ತವೆ ಅಂತಲ್ಲಿ ತಾವು ಕರೆಂಟ್ ಅನ್ನ ಉಪಯೋಗ ಮಾಡ್ಕೋಬೇಕು, ನಮಗೆ ಕಡಿಮೆ ಖರ್ಚಾಗಿರ್ಬೇಕು, ಮನೆಗೆ ಕರೆಂಟ್ ಬಂದಿರಬೇಕು ಅಂತ ಅನ್ನೋದನ್ನ ವಿಚಾರ ಮಾಡೋದಾದ್ರೆ ಈ ಒಂದು ಸೆಟಪ್ ಅನ್ನ ಹಾಕೊಳ್ಳೋದು ಬೆಸ್ಟ್ ಅಂತ ಹೇಳ್ತಿದ್ದೀವಿ. ಯಾಕಂತಂದ್ರೆ ಒಂದೇ ಒಂದು ನಾವು ಏನು ಕರೆಂಟ್ ಕೊಡದೇ ಇರ್ತಕ್ಕಂಥ ಸಮಯದಲ್ಲಿ ನಾವು ಟೆಂಪರರಿ ಮೀಟರ್ ಏನಾದ್ರು ತಗೊಳಕ್ ಹೋದ್ರೆ ಆ ಟೆಂಪರರಿ ಮೀಟರ್ ತಗೊಳಕ್ಕೆ ಅದಕ್ಕೆ ಒಂದು ಅಮೌಂಟ್ ಅಂತ ಇರುತ್ತೆ, 7,000 8,000 ಇರ್ಬೋದು, ಅದನ್ನ ಕಟ್ಬೇಕಾಗ್ತದೆ. ಅದ್ರ ಜೊತೆಗೆ ಹೊಳ್ಳಿ ತಿಂಗಳ ಅದ್ರ ಮಿನಿಮಮ್ ಚಾರ್ಜ್ ಅಂತ ಇರುತ್ತೆ, ಅದನ್ನ ಕಟ್ಟಬೇಕು. ಅದ್ರ ಜೊತೆಗೆ ಮತ್ತೆ ನಾವು ಕರೆಂಟ್ ಏನು ಉಪಯೋಗ ಮಾಡ್ತೀವಿ ಆ ಒಂದು ಅಮೌಂಟ್ ಸಹ ಅದಕ್ಕೆ ಕಟ್ಟಬೇಕು. ಸುಮಾರು 1,000 ರೂಪಾಯಿ ತಿಂಗಳ ನಾವು ಕಟ್ಟೋದಂತಾನು ಹಿಡ್ಕೊಂಡ್ರೆ ಅದು ಒಂದು ವರ್ಷಕ್ಕೆ ಅಂತಂದ್ರೆ 12,000 ರೂಪಾಯಿ, ಒಂದು 3 ವರ್ಷದಲ್ಲಿ ಒಂದು 36,000 ರೂಪಾಯಿ ಆಗುತ್ತೆ. ಅದೇ ನಮ್ಗೆ ಈ ಒಂದು ಸೆಟಪ್ ನಲ್ಲಿ ನೋಡೋದಾದ್ರೆ ಈ ಒಂದು ಸೋಲಾರ್ ಪ್ಯಾನಲ್ 25 ಇಯರ್ಸ್ ವಾರಂಟಿ ಇರ್ತದೆ. ಅದ್ರ ಜೊತೆಗೆ 40 ಇಯರ್ಸ್ ವಾರಂಟಿನಲ್ಲೇ ನಮ್ಗೆ ಅದ್ರ ಅಮೌಂಟ್ ಬಂದು ಹೋಗುತ್ತೆ. ಅದೇ ನೋಡಿ ನಾವು ಕನಿಷ್ಠ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂದ್ರೆ ಟೋಟಲ್ ಆಗಿ ಒಂದು 18,000 ರೂಪಾಯಿಗಳನ್ನ ನಾವು ಇಲ್ಲಿ ಖರ್ಚು ಮಾಡಿದ್ರೆ ಹಾಕೊಂಡ್ಬಿಟ್ಟು ನಮಗೆ ಯಾವುದೇ ಸಮಯದಲ್ಲೂ ಕರೆಂಟ್ ಹೋಗದೇ ಇರ್ತಕ್ಕಂತ ಒಂದು ಏನು ವಿದ್ಯುತ್ ಪೂರೈಸುವಂತ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಮನೆಗೆ ಮಾಡ್ಕೋಬಹುದು ಅಂತ ಹೇಳ್ಬೋದು. ಇದೇ ರೀತಿಯ ಒಂದು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿದೆ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದ.